ಏನ್ ಪಾರು ರಾಣಿ ಇನ್ನೂ ಬರ್ಲೇ ಇಲ್ಲ. ಆಸ್ತಿ ಕೊಪ್ಪಲಿಂದ ಬರ್ಬೇಕಲ್ಲ ಮಾವ, ಬರ್ತಾಳೆ ಬಿಡು. ಇನ್ನು ಎಕ್ಸಾಮ್ ಇನ್ನು ಶುರು ಆಗಿಲ್ಲ. ಅದು ದಿಟ್ರೆ ಬರ್ಲಿ ಬರ್ಲಿ. ಪಾರು ನಿಂಗೆ ಈ ಸ್ಕೂಲ್ ನೋಡಿದಾಗ ಏನಾದ್ರು ನೆನಪೈತದ? ನಾನ್ ಸ್ಕೂಲಲ್ಲಿ ಇದ್ದಾಗ ನಾನು ಮಾಡ್ತಿದ್ದೆ ತುಂಟ ಆಟ, ತರ್ಲೆ ಎಲ್ಲ ನೆನಪಾಗತ್ತೆ. ನಿನಗೆ? ನಂಗೆ ನಾನೇನ್ ಓದಿಲ್ಲ, ಆದ್ರೂ ಚಿಕ್ಕವನಿದ್ದಾಗ ನಮ್ಮ ಊರಿನ ಸ್ಕೂಲಿಗೆ ಹಾಕಿದ್ರಲ್ಲ ನನ್ನ, ಅಲ್ಲಿ ನಮ್ಮ ತರಗತಿಲಿ ಒಂದು ಹುಡುಗಿ ಇದ್ಲು. ಅವಳ ಹೆಸರು ರಕ್ಷಾ ಅಂತ. ಅವಳು ಟೀಚರ್ ಅಮ್ಮ ತರಗತಿಯಿಂದ ಹೊರಡೆ ಹೋಗಿರೋದೇ ತಡ. ಯಾರನ್ನ ಮಾತಾಡ್ಬಿಟ್ರೆ ಹೋಗ್ಬಿಟ್ಟು ಆ ಬೋರ್ಡ್ ಐತಲ್ಲ ಅದ್ರ ಮ್ಯಾಕೆ ನಮ್ಮ ಹೆಸರುಗಳನ್ನೆಲ್ಲ ಗೀಚ್ಬಿಡೋಳು. ಆಮ್ಯಾಗ ಟೀಚರ್ ಅವ್ವ ಬಂದು ನಮಗೆ ನಾಯಿ ಹೊಡೆದಂಗೆ ಹೊಡಿಯೋಳು, ಕೋಲ್ ಮುರಿಯೋ ಗಂಟೆ ಹೊಡಿಯೋಳು. ಆಮೇಲೇನು ನಾನು ನೋಡ್ದೆ ನೋಡೋ ಗಂಟ ನೋಡ್ದೆ. ಆಮ್ಯಾಗ ಅವಳದು ಈ ಪುಸ್ತಕ ಬ್ಯಾಗ್ ಬರ್ತೈತಲ್ಲ, ಆ ಬ್ಯಾಗ್ ಒಳಕ್ಕೆ ಈಟದ ಕ್ಯಾರೆ ಅವನ್ನ ಹಿಡ್ಕೊ ಬಂದು ಬಿಟ್ಬಿಟ್ಟೆ. ಟೀಚರ್ ಅವ್ರ ತರಗತಿಗೆ ಬಂದು ಇದ್ಕೇಲಿ ಅರ್ಥ ಐತೆ ಅಂತ ಕೇಳಿದ್ರು. ಇವಳು ಮೀಸ್ ನನ್ನ ಹತ್ರ ಐತೆ ಅಂತ ಹೇಳಿ ಈ ಬ್ಯಾಗ್ ಒಳಗೆ ಕೈ ಹಾಕದ್ಲು ಅಷ್ಟೇ. ಆಮ್ಯಾಕ ಅವಳು ಈ ಸ್ಕೂಲ್ನೇ ಬಿಡ್ಬಿಟ್ಟು ಪ್ಯಾಟೆಗೆ ಹೊಂಟೋದ್ಲು. ಇವಾಗ ಅದೆಂತದ್ದು ದೊಡ್ಡ ಕಂಪನಿನಾಗೆ ಇಂಜಿನಿಯರ್ ಆಗೋಳಂತೆ. ನೋಡಿದ್ಯಾ ನಾ ಮಾಡಿರೋ ಕೆಲ್ಸದಾಗೆ ಹೆಂಗ್ ಉದಾರ ಆಗ್ಬಿಟ್ಲು ಅವಳು. ನಂದು ಒಂದೊಂದಲ್ಲ ಪಾರು, ಈ ತರ 100 ಕತೆಗಳಿವೆ. ನನ್ನ ಹತ್ರ ಇರ್ಬೇಕಿತ್ತು, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅವಾಗ ನೀನ್ ಇರ್ಲಿಲ್ಲ ಅಂತಾನೆ ಇವಾಗ ಅವಳಿಗೆ ಕೊಡ್ತಿದ್ಯಲ್ಲ. ಏನಂದೆ ನೀನು? ಅಯ್ಯ ರಾಣಿ 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 ಅಣ್ಣ, ರಾಣಿ ಬಾರವಾ. ಅಣ್ಣ ಅದಕ್ಕೆ ನೀವೇನಿಲ್ಲಿ? ಅದು ನೀನು ಪರೀಕ್ಷೆ ಬರೀತಿದ್ಯಲ್ಲ, ಅದಕ್ಕೆ ನಾನು ನಿಮ್ಮ ಅತ್ತಿಗೆನು ಮಾಕಳನ ಗುಡಿಲಿ ಪೂಜೆ ಮಾಡಿ ನಿಂಗೆ ಕುಂಕುಮ ಪ್ರಸಾದ ತಕ್ಕ ಬಂದಿದ್ದೀವಿ. ರಾಣಿ ಯಾಕೇನಾಯ್ತು? ಅತ್ತಿಗೆ ಹೇಳದ್ನಲ್ಲ, ನಂಗೇನು ಗೆಪ್ತಿನೇ ಆಯ್ತಿಲ್ಲ, ಅದಕ್ಕೆ ಬಸಿ ಭಯ. ರಾಣಿ ದೇವ್ರಿದ್ದಾನ ಎಲ್ಲ ನೋಡ್ಕೋತಾನೆ ನೋಡು. ಮಳೆ ಬರೋದಕ್ಕೂ ಮುಂಚೆ ಮೋಡ ಕವಿಯೋದು ಸಹಜ. ಮಳೆ ಬಂದು ಹೋದ್ಮೇಲೆ ಭೂಮಿ ಎಷ್ಟು ತಂಪಾಗಿರುತ್ತೋ ನಿನ್ ಭಯನೂ ಅಷ್ಟೇ. ನೀನ್ ಎಷ್ಟು ಕಷ್ಟಪಟ್ಟು ಓದಿದೆ ಎಕ್ಸಾಮ್ಗೆ ಅಂತ ನಮ್ಗೆಲ್ರಿಗೂ ಗೊತ್ತು. ನೀನ್ ಭಯ ಪಡ್ಬೇಡ, ಹೋಗಿ ಎಕ್ಸಾಮ್ ಹಾಲಲ್ಲಿ ಪೆನ್ ಹಿಡಿ ಸಾಕು. ಆ ಸರಸ್ವತಿ ದೇವಿ ನಿನ್ ನಾಲ್ಗೆ ಮೇಲಲ್ಲ, ನಿನ್ ಬೆರಳು ತುದಿನಲ್ಲಿ ಕೂತು ಬರೆಸ್ತಾಳೆ. 1 ನಿಮಿಷ ಇರು.